ಇನ್ನು ಪರಪ್ಪನ ಅಗ್ರಹಾರದ ರಾಜಾತಿಥ್ಯ ಪ್ರಕರಣ ಬಯಲಾಗ್ತಾ ಇದ್ದಾಗೆ ದಾಸ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದ. ಇದೀಗ ಇಲ್ಲಿ ಕೂಡ ದರ್ಶನ್ ಜೈಲಾಧಿಕಾರಿಗಳ ಬಳಿ ಅದೊಂದು ಬೇಡಿಕೆ ಇಟ್ಟಿದ್ದಾನಂತೆ. ಏನದು ಈ ರಿಪೋರ್ಟ್ ನೋಡಿ. ಬಿಂದಾಸ್ ಲೈಫು, ಸಿನಿಮಾ ಶೂಟಿಂಗು, ಬೇಕೆಂದಾಗ ಫಾರಿನ್ ಟೂರು, ಜೀವನ ಸಖತ್ತಾಗಿಯೇ ಇತ್ತು. ಆದ್ರೆ ಮಾಡಬಾರ್ದನ್ನ ಮಾಡಿ ಕಾಟೇರ ಜೈಲು ಸೇರಿ 100 ದಿನ ಮೇಲಾಗಿದೆ. ಅದರಲ್ಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣದ ಬಳಿಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದ. ಇಲ್ಲಿನೂ ದುರಂಕಾರದಿಂದ ವರ್ತಿಸಿ ಜೈಲಾಧಿಕಾರಿಗಳಿಂದ ವಾರ್ನ್ ಮಾಡಿಸಿಕೊಂಡಿದ್ದ. ದಾಸನಿಗೆ ವಿಶೇಷ ಸೌಲಭ್ಯಕ್ಕೆ ಗಣ್ಯರ ಒತ್ತಡನ. ದರ್ಶನ್ಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಊಟ ಉಪಹಾರ ನೀಡಲಾಗ್ತಿದೆ. ಆದರೆ ತನಗೆ ಸರಿಯಾಗಿ ಊಟ ಉಪಹಾರದ ಜೊತೆಗೆ ಸೌಲಭ್ಯ ನೀಡ್ತಿಲ್ಲ ಅಂತ ಗಣ್ಯರ ಮೂಲಕ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುತ್ತಿದ್ದಾನಂತೆ. ಅಲ್ಲದೆ ಸಿಗರೇಟ್ಗಾಗಿ ಜೈಲಿನ ಅಧಿಕಾರಿಗಳ ಮುಂದೆ ಬೇಡಿಕೆ ಇಟ್ಟಿದ್ದಾನಂತೆ. ಇನ್ನು ದರ್ಶನ್ಗೆ ವಿಶೇಷ ಸೌಲಭ್ಯ ನೀಡುವಂತೆ ಗಣ್ಯರು ಜೈಲಾಧಿಕಾರಿಗಳಿಗೆ ಒತ್ತಡ ಹಾಕ್ತಿದ್ದಾರಂತೆ. ಈ ಮಧ್ಯೆ ಕೋರ್ಟ್ ಮೂಲಕವೇ ಸೌಲಭ್ಯ ಪಡೆಯುವೆ ಅಂತ ಜೈಲಿನ ಸಿಬ್ಬಂದಿ ವಿರುದ್ಧ ದಾಸ ಹೇಳಿದ್ದಾನಂತೆ. ಅದೇನೇ ಇರಲಿ, ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರೂ ದಾಸ ಇನ್ನೂ ಬುದ್ಧಿ ಕಲ್ತಿಲ್ವಾ? ಕೊಲೆ ಆರೋಪಿಗೆ ವಿಶೇಷ ಸೌಲಭ್ಯ ಕೊಡುವಂತೆ ಒತ್ತಡ ಹೇರ್ತಿರುವ ಆ ಗಣ್ಯರು ಯಾರು ಎಂಬುದೇ ಇದೀಗ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಪರಪ್ಪನ ಅಗ್ರಹಾರದ ರಾಜಾತಿಥ್ಯ ಪ್ರಕರಣ ಬಯಲಾಗ್ತಾ ಇದ್ದಾಗೆ ದಾಸ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದ. ಇದೀಗ ಇಲ್ಲಿ ಕೂಡ ದರ್ಶನ್ ಜೈಲಾಧಿಕಾರಿಗಳ ಬಳಿ ಅದೊಂದು ಬೇಡಿಕೆ ಇಟ್ಟಿದ್ದಾನಂತೆ. ಏನದು ಈ ರಿಪೋರ್ಟ್ ನೋಡಿ. ಬಿಂದಾಸ್ ಲೈಫು, ಸಿನಿಮಾ ಶೂಟಿಂಗು, ಬೇಕೆಂದಾಗ ಫಾರಿನ್ ಟೂರು, ಜೀವನ ಸಖತ್ತಾಗಿಯೇ ಇತ್ತು. ಆದ್ರೆ ಮಾಡಬಾರ್ದನ್ನ ಮಾಡಿ ಕಾಟೇರ ಜೈಲು ಸೇರಿ 100 ದಿನ ಮೇಲಾಗಿದೆ. ಅದರಲ್ಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣದ ಬಳಿಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದ. ಇಲ್ಲಿನೂ ದುರಂಕಾರದಿಂದ ವರ್ತಿಸಿ ಜೈಲಾಧಿಕಾರಿಗಳಿಂದ ವಾರ್ನ್ ಮಾಡಿಸಿಕೊಂಡಿದ್ದ. ದಾಸನಿಗೆ ವಿಶೇಷ ಸೌಲಭ್ಯಕ್ಕೆ ಗಣ್ಯರ ಒತ್ತಡನ. ದರ್ಶನ್ಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಊಟ ಉಪಹಾರ ನೀಡಲಾಗ್ತಿದೆ. ಆದರೆ ತನಗೆ ಸರಿಯಾಗಿ ಊಟ ಉಪಹಾರದ ಜೊತೆಗೆ ಸೌಲಭ್ಯ ನೀಡ್ತಿಲ್ಲ ಅಂತ ಗಣ್ಯರ ಮೂಲಕ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುತ್ತಿದ್ದಾನಂತೆ. ಅಲ್ಲದೆ ಸಿಗರೇಟ್ಗಾಗಿ ಜೈಲಿನ ಅಧಿಕಾರಿಗಳ ಮುಂದೆ ಬೇಡಿಕೆ ಇಟ್ಟಿದ್ದಾನಂತೆ. ಇನ್ನು ದರ್ಶನ್ಗೆ ವಿಶೇಷ ಸೌಲಭ್ಯ ನೀಡುವಂತೆ ಗಣ್ಯರು ಜೈಲಾಧಿಕಾರಿಗಳಿಗೆ ಒತ್ತಡ ಹಾಕ್ತಿದ್ದಾರಂತೆ. ಈ ಮಧ್ಯೆ ಕೋರ್ಟ್ ಮೂಲಕವೇ ಸೌಲಭ್ಯ ಪಡೆಯುವೆ ಅಂತ ಜೈಲಿನ ಸಿಬ್ಬಂದಿ ವಿರುದ್ಧ ದಾಸ ಹೇಳಿದ್ದಾನಂತೆ. ಅದೇನೇ ಇರಲಿ, ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರೂ ದಾಸ ಇನ್ನೂ ಬುದ್ಧಿ ಕಲ್ತಿಲ್ವಾ? ಕೊಲೆ ಆರೋಪಿಗೆ ವಿಶೇಷ ಸೌಲಭ್ಯ ಕೊಡುವಂತೆ ಒತ್ತಡ ಹೇರ್ತಿರುವ ಆ ಗಣ್ಯರು ಯಾರು ಎಂಬುದೇ ಇದೀಗ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಪರಪ್ಪನ ಅಗ್ರಹಾರದ ರಾಜಾತಿಥ್ಯ ಪ್ರಕರಣ ಬಯಲಾಗ್ತಾ ಇದ್ದಾಗೆ ದಾಸ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದ. ಇದೀಗ ಇಲ್ಲಿ ಕೂಡ ದರ್ಶನ್ ಜೈಲಾಧಿಕಾರಿಗಳ ಬಳಿ ಅದೊಂದು ಬೇಡಿಕೆ ಇಟ್ಟಿದ್ದಾನಂತೆ. ಏನದು ಈ ರಿಪೋರ್ಟ್ ನೋಡಿ. ಬಿಂದಾಸ್ ಲೈಫು, ಸಿನಿಮಾ ಶೂಟಿಂಗು, ಬೇಕೆಂದಾಗ ಫಾರಿನ್ ಟೂರು, ಜೀವನ ಸಖತ್ತಾಗಿಯೇ ಇತ್ತು. ಆದ್ರೆ ಮಾಡಬಾರ್ದನ್ನ ಮಾಡಿ ಕಾಟೇರ ಜೈಲು ಸೇರಿ 100 ದಿನ ಮೇಲಾಗಿದೆ. ಅದರಲ್ಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣದ ಬಳಿಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದ. ಇಲ್ಲಿನೂ ದುರಂಕಾರದಿಂದ ವರ್ತಿಸಿ ಜೈಲಾಧಿಕಾರಿಗಳಿಂದ ವಾರ್ನ್ ಮಾಡಿಸಿಕೊಂಡಿದ್ದ. ದಾಸನಿಗೆ ವಿಶೇಷ ಸೌಲಭ್ಯಕ್ಕೆ ಗಣ್ಯರ ಒತ್ತಡನ. ದರ್ಶನ್ಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಊಟ ಉಪಹಾರ ನೀಡಲಾಗ್ತಿದೆ. ಆದರೆ ತನಗೆ ಸರಿಯಾಗಿ ಊಟ ಉಪಹಾರದ ಜೊತೆಗೆ ಸೌಲಭ್ಯ ನೀಡ್ತಿಲ್ಲ ಅಂತ ಗಣ್ಯರ ಮೂಲಕ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುತ್ತಿದ್ದಾನಂತೆ. ಅಲ್ಲದೆ ಸಿಗರೇಟ್ಗಾಗಿ ಜೈಲಿನ ಅಧಿಕಾರಿಗಳ ಮುಂದೆ ಬೇಡಿಕೆ ಇಟ್ಟಿದ್ದಾನಂತೆ.
ಇನ್ನು ದರ್ಶನ್ಗೆ ವಿಶೇಷ ಸೌಲಭ್ಯ ನೀಡುವಂತೆ ಗಣ್ಯರು ಜೈಲಾಧಿಕಾರಿಗಳಿಗೆ ಒತ್ತಡ ಹಾಕ್ತಿದ್ದಾರಂತೆ. ಈ ಮಧ್ಯೆ ಕೋರ್ಟ್ ಮೂಲಕವೇ ಸೌಲಭ್ಯ ಪಡೆಯುವೆ ಅಂತ ಜೈಲಿನ ಸಿಬ್ಬಂದಿ ವಿರುದ್ಧ ದಾಸ ಹೇಳಿದ್ದಾನಂತೆ. ಅದೇನೇ ಇರಲಿ, ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರೂ ದಾಸ ಇನ್ನೂ ಬುದ್ಧಿ ಕಲ್ತಿಲ್ವಾ? ಕೊಲೆ ಆರೋಪಿಗೆ ವಿಶೇಷ ಸೌಲಭ್ಯ ಕೊಡುವಂತೆ ಒತ್ತಡ ಹೇರ್ತಿರುವ ಆ ಗಣ್ಯರು ಯಾರು ಎಂಬುದೇ ಇದೀಗ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಪರಪ್ಪನ ಅಗ್ರಹಾರದ ರಾಜಾತಿಥ್ಯ ಪ್ರಕರಣ ಬಯಲಾಗ್ತಾ ಇದ್ದಾಗೆ ದಾಸ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದ. ಇದೀಗ ಇಲ್ಲಿ ಕೂಡ ದರ್ಶನ್ ಜೈಲಾಧಿಕಾರಿಗಳ ಬಳಿ ಅದೊಂದು ಬೇಡಿಕೆ ಇಟ್ಟಿದ್ದಾನಂತೆ. ಏನದು? ಈ ರಿಪೋರ್ಟ್ ನೋಡಿ. ಬಿಂದಾಸ್ ಲೈಫು, ಸಿನಿಮಾ ಶೂಟಿಂಗು, ಬೇಕೆಂದಾಗ ಫಾರಿನ್ ಟೂರು, ಜೀವನ ಸಖತ್ತಾಗಿಯೇ ಇತ್ತು. ಆದ್ರೆ ಮಾಡಬಾರ್ದನ್ನ ಮಾಡಿ ಕಾಟೇರ ಜೈಲು ಸೇರಿ 100 ದಿನ ಮೇಲಾಗಿದೆ. ಅದರಲ್ಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣದ ಬಳಿಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದ. ಇಲ್ಲಿನೂ ದುರಂಕಾರದಿಂದ ವರ್ತಿಸಿ ಜೈಲಾಧಿಕಾರಿಗಳಿಂದ ವಾರ್ನ್ ಮಾಡಿಸಿಕೊಂಡಿದ್ದ. ದಾಸನಿಗೆ ವಿಶೇಷ ಸೌಲಭ್ಯಕ್ಕೆ ಗಣ್ಯರ ಒತ್ತಡನ. ದರ್ಶನ್ಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಊಟ ಉಪಹಾರ ನೀಡಲಾಗ್ತಿದೆ. ಆದರೆ ತನಗೆ ಸರಿಯಾಗಿ ಊಟ ಉಪಹಾರದ ಜೊತೆಗೆ ಸೌಲಭ್ಯ ನೀಡ್ತಿಲ್ಲ ಅಂತ ಗಣ್ಯರ ಮೂಲಕ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುತ್ತಿದ್ದಾನಂತೆ. ಅಲ್ಲದೆ ಸಿಗರೇಟ್ಗಾಗಿ ಜೈಲಿನ ಅಧಿಕಾರಿಗಳ ಮುಂದೆ ಬೇಡಿಕೆ ಇಟ್ಟಿದ್ದಾನಂತೆ. ಇನ್ನು ದರ್ಶನ್ಗೆ ವಿಶೇಷ ಸೌಲಭ್ಯ ನೀಡುವಂತೆ ಗಣ್ಯರು ಜೈಲಾಧಿಕಾರಿಗಳಿಗೆ ಒತ್ತಡ ಹಾಕ್ತಿದ್ದಾರಂತೆ. ಈ ಮಧ್ಯೆ ಕೋರ್ಟ್ ಮೂಲಕವೇ ಸೌಲಭ್ಯ ಪಡೆಯುವೆ ಅಂತ ಜೈಲಿನ ಸಿಬ್ಬಂದಿ ವಿರುದ್ಧ ದಾಸ ಹೇಳಿದ್ದಾನಂತೆ. ಅದೇನೇ ಇರಲಿ, ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರೂ ದಾಸ ಇನ್ನೂ ಬುದ್ಧಿ ಕಲ್ತಿಲ್ವಾ? ಕೊಲೆ ಆರೋಪಿಗೆ ವಿಶೇಷ ಸೌಲಭ್ಯ ಕೊಡುವಂತೆ ಒತ್ತಡ ಹೇರ್ತಿರುವ ಆ ಗಣ್ಯರು ಯಾರು ಎಂಬುದೇ ಇದೀಗ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಪರಪ್ಪನ ಅಗ್ರಹಾರದ ರಾಜಾತಿಥ್ಯ ಪ್ರಕರಣ ಬಯಲಾಗ್ತಾ ಇದ್ದಾಗೆ ದಾಸ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದ. ಇದೀಗ ಇಲ್ಲಿ ಕೂಡ ದರ್ಶನ್ ಜೈಲಾಧಿಕಾರಿಗಳ ಬಳಿ ಅದೊಂದು ಬೇಡಿಕೆ ಇಟ್ಟಿದ್ದಾನಂತೆ. ಏನದು? ಈ ರಿಪೋರ್ಟ್ ನೋಡಿ. ಬಿಂದಾಸ್ ಲೈಫು, ಸಿನಿಮಾ ಶೂಟಿಂಗು, ಬೇಕೆಂದಾಗ ಫಾರಿನ್ ಟೂರು, ಜೀವನ ಸಖತ್ತಾಗಿಯೇ ಇತ್ತು. ಆದ್ರೆ ಮಾಡಬಾರ್ದನ್ನ ಮಾಡಿ ಕಾಟೇರ ಜೈಲು ಸೇರಿ 100 ದಿನ ಮೇಲಾಗಿದೆ. ಅದರಲ್ಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣದ ಬಳಿಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದ. ಇಲ್ಲಿನೂ ದುರಂಕಾರದಿಂದ ವರ್ತಿಸಿ ಜೈಲಾಧಿಕಾರಿಗಳಿಂದ ವಾರ್ನ್ ಮಾಡಿಸಿಕೊಂಡಿದ್ದ. ದಾಸ